ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಪರೇಷನ್ ಫುಟ್ಪಾತ್ ಅನ್ನು ಅಕ್ರಮವಾಗಿ ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ರು ನೋಡಿ, ಅದೀಗ ತೆರವುಗೊಳಿಸಲಾಗ್ತಾ ಇದೆ. ಯಾರೆಲ್ಲ ಅಕ್ರಮವಾಗಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡವರಿಗೆ ಶಾಕ್ ಅನ್ನ ಕೊಟ್ಟಿದೆ ಜಿಬಿಎ. 4ನೇ ದಿನವೂ ಕೂಡ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿರುವುದು. ಸತತವಾಗಿ 4 ದಿನಗಳಿಂದಲೂ ಕೂಡ ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಸರ್ವಜ್ಞ ನಗರದ HRBR ಬ್ಲಾಕ್ನಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಆಸ್ಟಿನ್ ಟೌನ್, ಹೆಬ್ಬಾಳ ಸೇರಿದಂತೆ ಹಲವೆಡೆ ಡೆಮಾಲಿಷನ್ ಮಾಡಲಾಗ್ತಾ ಇದೆ. ಈ ಫುಟ್ಪಾತ್ಗಳ ಮುಂದೆ ಅಂಗಡಿಯನ್ನ ಕಟ್ಟಿರುವಂತದ್ದು, ಅದರ ಜೊತೆಗೆ ಪಾರ್ಕಿಂಗ್ ಜಾಗವನ್ನು ಕೂಡ ಕಬ್ಜಾ ಮಾಡ್ಕೊಂಡಿದ್ದಾರಲ್ಲ, ಅದೆಲ್ಲವೂ ಕೂಡ ತೆರವು ಕಾರ್ಯ ಆಗ್ತಾ ಇದೆ. ಬುಲ್ಡೋಜರ್ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಜಿಬಿಎ ಅಧಿಕಾರಿಗಳು. ಅಕ್ರಮವಾಗಿ ಕಟ್ಟಿದ್ದ ಮೆಟ್ಟಿಲುಗಳು ಹಾಗೆಯೇ ನೆಟ್ಟಿದ್ದ ಕಂಬಗಳನ್ನು ಕೂಡ ತೆರವು ಮಾಡಲಾಗ್ತಿದೆ. ಅಂಗಡಿಗಳು ಹಾಕಿಕೊಂಡಿರುವಂತಹ ಹೆಚ್ಚುವರಿ ಶೆಲ್ಟರ್ಗಳ ತೆರವು ಕಾರ್ಯ ಕೂಡ ಆಗ್ತಿರುವಂತದ್ದು. ಇವತ್ತು 4ನೇ ದಿನಕ್ಕೂ ಕೂಡ ಈ ಒಂದು ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿದ್ದಂತಹ ಒಂದು ಫುಟ್ಪಾತ್ ಅನ್ನ ಅಂಗಡಿ ಮಾಲೀಕರು ಒತ್ತುವರಿ ಮಾಡ್ಕೊಂಡಿದ್ರಲ್ಲ, ಸೊ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸತತವಾಗಿ 4 ದಿನಗಳಿಂದಲೂ ಕೂಡ ಈ ಒಂದು ಕಾರ್ಯ ನಡೀತಾ ಇರೋರು. ಒಂದ್ ಕಡೆ ಪರ, ಇನ್ನೊಂದ್ ಕಡೆ ವಿರೋಧ ಎರಡೂ ಕೂಡ ವ್ಯಕ್ತ ಆಗ್ತದೆ. ವಿರೋಧ ವ್ಯಕ್ತಪಡಿಸಿರುವಂತರು ಬೀದಿ ಬದಿ ವ್ಯಾಪಾರಿಗಳು, ನಾವ್ ಇದನ್ನೇ ನಂಬ್ಕೊಂಡು ಬದುಕನ್ನ ಕಟ್ಕೊಳ್ತಾ ಇದೀವಿ, ನೀವು ಈ ರೀತಿ ಡೆಮಾಲಿಷನ್ ಮಾಡಿದ್ರೆ ಅಥವಾ ನಮ್ಗೆ ಪರ್ಯಾಯ ವ್ಯವಸ್ಥೆಯನ್ನ ತೋರಿಸದೆ ನೀವು ಈ ರೀತಿ ಆಲ್ ಆಫ್ ಅ ಸಡನ್ ಡೆಮಾಲಿಷನ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲು ತೋಡ್ಕೊಂಡಿದ್ರೆ, ಇನ್ನು ಪಾದಾಚಾರಿಗಳು, ಸಾಮಾನ್ಯ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ. ಒಂದ್ ರೀತಿ ಒಳ್ಳೆಯ ಕೆಲಸ, ಒಳ್ಳೆಯ ನಿರ್ಧಾರ ಇದು, ನಾವು ಸರಾಗವಾಗಿ ನಡ್ಕೊಂಡು ಹೋಗಬಹುದು. ಇನ್ನು ಮೊದಲೆಲ್ಲ ಈ ಪುಟ್ಟ ಅಂಗಡಿಗಳು, ಗೂಡಂಗಡಿಗಳನ್ನ ಹಾಕಿದ್ರಿಂದ ನಮಗೆ ನಡ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ, ಸಮಸ್ಯೆಗಳಾಗ್ತಾ ಇತ್ತು. ಜಿಬಿಎ ನಿರ್ಧಾರ ಸ್ವಾಗತಾರ್ಹ ಅಂತ ಹೇಳ್ಕೊಂಡು ಸಾಮಾನ್ಯ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಡಲಾಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಎಲ್ಲೆಲ್ಲ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ನೋಡಿ, ಆ ಸ್ಪಾಟ್ ಅನ್ನ ಗುರುತು ಮಾಡಿಕೊಂಡು, ಸೊ ಆ ಸ್ಪಾಟ್ ನಲ್ಲಿರುವಂತಹ ಅಂಗಡಿ ಇರಬಹುದು, ಬೀದಿ ವ್ಯಾಪಾರಿಗಳ ಪುಟ್ಟ ಅಂಗಡಿ ಇರಬಹುದು, ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಸರ್ವಜ್ಞ ನಗರ, ಆಸ್ಟಿನ್ ಟೌನ್, ಹೆಬ್ಬಾಳ, ಈ 3 ಭಾಗ ಇವತ್ತು ಮೇನ್ ಟಾರ್ಗೆಟ್ ಆಗಿತ್ತು. ಈ 3 ಭಾಗದಲ್ಲೂ ಕೂಡ ಪಾದಾಚಾರಿ ಮಾರ್ಗವನ್ನು ಯಾರೆಲ್ಲ ಒತ್ತುವರಿ ಮಾಡಿದ್ದಾರೆ ನೋಡಿ, ಅದು ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18ಗೆ ಸಚಿವ ಕೃಷ್ಣ ಭೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸಬೇಕಿರೋದು ನಮ್ಮ ಮೊದಲ ಆದ್ಯತೆ, ಅದೇ ರೀತಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆಗ್ತಿದೆ. ಮೊನ್ನೆ ಕೂಡ ಅದೇ ಹೇಳ್ತಿರುವಂತದ್ದು, ಪ್ರಮುಖ ರಸ್ತೆ, ಜನಜಂಗುಳಿ ಹೆಚ್ಚಿರುವಂತಹ ಭಾಗದಲ್ಲಿ ಮಾತ್ರ ನಾವು ತೆರವು ಮಾಡ್ತಾ ಇದ್ದೀವಿ. 15,000 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿಯಾಗಿದೆ. ಸೊ ಫುಟ್ಪಾತ್ ಒತ್ತುವರಿ ವಿಚಾರದಲ್ಲಿ ರಾಜಕೀಯ ಒತ್ತಡ ಇರುವಂಥದ್ದು ಸಹಜ. ನಮ್ಮ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ನಾವು ಕೇವಲ 1500ರಿಂದ 2000 ಕಿಲೋಮೀಟರ್ ಒತ್ತುವರಿಯನ್ನ ಮಾಡಿದ್ದೀವಿ. ಕಳೆದ 3 ದಿನಗಳಿಂದ 300 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಪ್ರಮುಖ ರಸ್ತೆಗಳನ್ನ ಬಿಟ್ಟು ಒಳಗಿರುವಂತಹ ರಸ್ತೆಗಳಲ್ಲಿ ವ್ಯಾಪಾರವನ್ನ ಮಾಡ್ಕೊಳ್ಳಿ, ಆ ಕಡೆ ನಾವು ಬರೋದಿಲ್ಲ. ಇನ್ನು 13.5 ಸಾವಿರ ಕಿಲೋಮೀಟರ್ ಫುಟ್ಪಾತ್ಗಳಿವೆ, ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಲಿ, ನಾವು ನಿಷ್ಠುರ ಆದ್ರೂ ಕೂಡ ಪರವಾಗಿಲ್ಲ, ನಾವು ಈ ಒಂದು ನಿರ್ಧಾರದಿಂದ ಹಿಂದೆ ಸರುವಂತ ಕೆಲಸ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕೈಗೆತ್ಕೊಂಡಿರೋದು ಯಾವುದು? ಬರೀ ಮುಖ್ಯ ರಸ್ತೆಗಳು ಮಾತ್ರ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಬೆಂಗಳೂರಲ್ಲಿ ಒಟ್ಟು 15,000 ಕಿಲೋಮೀಟರ್ ಇದೆ. ನಾವು ಕೈಗೆತ್ಕೊಂಡಿರೋದು 1,500, 2,000 ಕಿಲೋಮೀಟರ್. ಅಂದ್ರೆ 10% to 15% ರೋಡ್ ಮಾತ್ರ, ಮುಖ್ಯ ರಸ್ತೆಗಳನ್ನ ಮಾತ್ರ ನಾವು ಕೈಗೆತ್ಕೊಂಡಿದ್ದೇವೆ. ಅದರಲ್ಲಿ ಇವುಗಳನ್ನೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದೇವೆ. ಮುಲಾಜಿಲ್ದೆ ನಾವೀಗ ಅಂಗಡಿಗಳು ಯಾರ್ಯಾರು ಮುಂದಕ್ಕೆ ಬಂದಿದ್ರು ಅವ್ರದ್ದೆಲ್ಲ ಕಿತ್ತಾಕ್ತಾ ಇದ್ದೀವಿ. ಯಾರು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಅವರು ಅವ್ರದ್ದು ಸೆಕ್ಯೂರಿಟಿದೋ ಅಥವಾ ಬೇರೆ ಏನೋ ತಗೊಂಡು ಬಂದು ಫುಟ್ಪಾತ್ ಮೇಲೆ ಹಾಕಿದ್ರು, ದೊಡ್ಡ ಬಿಲ್ಡಿಂಗ್ಗಳವ್ರದ್ದು ಮುಲಾಜಿಲ್ದೆ ಹೊಡಿತಾ ಇದ್ದೀವಿ. ಪಾರ್ಕಿಂಗ್ ಅನ್ನು ಪ್ರಿವೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಈ ರೋಡ್ ಬಿಟ್ಟು ಒಳಗಡೆ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತೇಳಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಷ್ಟು ನಡೀತಾ ಇದೆ. ನೋಡಿ, ಒತ್ತಡ ಇದ್ದೇ ಇರ್ತದೆ, ಒತ್ತಡ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಏನಾದರೂ ಒಂದು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ, ಈಗ ನಾನು ನಿಷ್ಠುರ ಆಗ್ತಾ ಇದ್ದೀನಿ, ನಿಜ ಆಯ್ತಾ, ನಿಷ್ಠುರ ಆಗ್ತಾ ಇದ್ದೀನಿ. ನಾವು ಕೂಡ ಏನೂ ಮಾಡದೆ ಚೆನ್ನಾಗಿ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಬರೀ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡು ಇದ್ರೆ ಬೆಂಗಳೂರು ಸುಧಾರಣೆ ಆಗುತ್ತಾ?
ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಯಾರೋ ಒಬ್ಬರು ಈಗ ನಾವು ನಿಷ್ಠುರ ಆಗಬೇಕಾಗತ್ತೆ. ನಾವು ನಿಷ್ಠುರ ಆದರೂ ಪರವಾಗಿಲ್ಲ, ಅದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ಬಿಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಪ್ರಗತಿ, 4ನೇ ದಿನಕ್ಕೆ ಒತ್ತುವರಿ ತೆರವು ಕಾರ್ಯ ಆಗ್ತಿದೆ. ಯಾವ ಭಾಗದಲ್ಲಿ ಆಗ್ತಿರುವಂತದ್ದು, ಅದ್ರ ಜೊತೆಗೆ ಪರ ವಿರೋಧ ಯಾವ ರೀತಿ ವ್ಯಕ್ತ ಆಗ್ತಿದೆ? ಧನಶ್ರೀ, ಬೆಂಗಳೂರಿನ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಸಹಜವಾಗಿ ವಿರೋಧ ಅಂತೂ ಪಾದಚಾರಿ ಮಾರ್ಗ ತೆರವುಗೆ ಹೋದಂತಹ ಸಂದರ್ಭದಲ್ಲಿ ವ್ಯಾಪಾರಿಗಳ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ವಿ, ಯಾಕೆ ತೆರವು ಮಾಡ್ತಾ ಇದ್ರಿ ಅಂತ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಆದ್ರೆ ಜನರು ಮಾತ್ರ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಈ ರೀತಿಯ ಒಂದು ಕಾರ್ಯಾಚರಣೆ ಬೇಕಿತ್ತು, ಇದರ ಅವಶ್ಯಕತೆ ಇತ್ತು, ಸ್ವಚ್ಛ ಬೆಂಗಳೂರು ಆಗೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಅಂತಿದ್ದಾರೆ. ನೀವು ನೋಡಬಹುದು, ನಾನು ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಇಲ್ಲಿ ಸಹಜವಾಗಿ ರೈಲ್ವೆ ಸ್ಟೇಷನ್ ಹತ್ತಿರ ಇರುವಂತಹ ಜಾಗ, ಸಹಜವಾಗಿ ಇಲ್ಲೆಲ್ಲ ವ್ಯಾಪಾರಿಗಳಿಂದ ತುಂಬಿ ಹೋಗ್ತಾ ಇತ್ತು. ಇಲ್ಲಿ ಪಾದಚಾರಿ ಮಾರ್ಗ ಒಂದು ಇತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಫುಟ್ಪಾತ್ ಅಲ್ಲಿ ಒಂದಷ್ಟು ಹೋಟೆಲ್ಗಳು ಎಲ್ಲ ಇರ್ತಾ ಇತ್ತು. ಅಲ್ಲಿ ಎಷ್ಟು ಕ್ಲೆನ್ಲಿನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರು, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಸಹಜವಾಗಿ ಅನೇಕರು ವ್ಯಕ್ತಪಡಿಸ್ತಾ ಇದ್ರು. ಆದ್ರೂ ಕೂಡ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಹೋಟೆಲ್ಗಳು ರನ್ ಆಗ್ತಾ ಇದ್ವು. ಆ ಎಲ್ಲ ಹೋಟೆಲ್ಗಳನ್ನ ಇವಾಗ ಕ್ಲೋಸ್ ಮಾಡಿಸಿ ತೆರವು ಕಾರ್ಯಾಚರಣೆ ಮಾಡಿ ಬರುವಂತಹ ಜನರೆಲ್ಲ ಆರಾಮಾಗಿ ಪಾದಚಾರಿ ಮಾರ್ಗದಲ್ಲಿ ನಡ್ಕೊಂಡು ಬರ್ತಾ ಇರುವಂತಹ ಚಿತ್ರಣವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಇಲ್ಲೇ ಸುಮಾರು ವರ್ಷಗಳಿಂದ ಇರುವಂತಹ ಜನ ಅಥವಾ ಹೋಗ್ತಾ ಇರುವಂತಹ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ಏನ್ ಹೇಳ್ತೀರಾ ನೀವು ಈ ಪಾದಚಾರಿ ತೆರವು ಕಾರ್ಯಾಚರಣೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಈಗ ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀವಿ ಮೇಡಮ್ ನಾವು. ಯಾವ ತರ ಅನುಕೂಲ? ಯಾಕೆಂದ್ರೆ ಈಗ ಫುಟ್ಪಾತ್ ನ ತೆರವು ಮಾಡಿಸೋದ್ರಿಂದ ಪಾದಚಾರಿಗಳು ರಸ್ತೆಗೆ ಹೋಗದೇನೆ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಇವಾಗ ರೋಡಲ್ಲಿ ಹೋಗೋದು ಮುಂದೆ ಎಲ್ಲ ಗಲೀಜ್ ತರ ಇತ್ತು, ಎಲ್ಲ ತಳ್ಳ ಅಂಗಡಿಗಳು ಇಟ್ಕೊಂಡು ಎಲ್ಲ ಗಲೀಜ್ ತರ ಇಟ್ಕೊಂಡಿದ್ರು. ಇವಾಗ ತೆರವು ಮಾಡಿ ಕ್ಲೀನ್ ಆಗಿ ಕಾಣ್ತಾ ಇದೆ, ಪಾದಚಾರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಸರ್, ನೀವೇನ್ ಹೇಳ್ತೀರಾ? ಏನು ಇದೇ ತರನೇ ಫುಟ್ಪಾತ್ ಅಲ್ಲೇನೆ ಎಲ್ಲ ಜನಗಳು ಓಡಾಡೋರು ರೋಡಲ್ಲೇ ಓಡಾಡ್ತಾ ಇದ್ದಾರೆ. ಇವಾಗ ನೋಡಿ ಜಾಗ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಇದು ಗಲೀಜುಗಳು ನೋಡಿ, ಎಲ್ಲ ವೇಸ್ಟ್ಗಳು ಇಲ್ಲಿ ತಗೊಬಂದಿರ್ತಾರೆ. ಇವಾಗ ಪರವಾಗಿಲ್ಲ, ಒಂದೆರಡು ದಿವಸದಿಂದ ವಾಸನೆ ಎಲ್ಲ ಕಮ್ಮಿ ಇದೆ ಈ ಕಡೆ. ಸುಮಾರು ಅಂದ್ರೆ ಎಷ್ಟು ಅಂಗಡಿಗಳೆಲ್ಲ ಇಲ್ಲಿ ಹಾಕೊಂಡಿರ್ತಾ ಇದ್ರು? ಈ ಲೈನಲ್ಲಿ 10-12 ಅಂಗಡಿ ಇದೆ, ಫ್ರೂಟ್ಸ್ ಅದು ಇದೆಲ್ಲ ಹಾಕಿ. ಎಷ್ಟು ವರ್ಷದಿಂದ ಹಿಂಗೆ ಇರ್ತಿತ್ತು ಸರ್? ಅದು ಗೊತ್ತಿಲ್ಲ. ಸುಮಾರು ವರ್ಷದಿಂದ ಹಿಂಗೆ ಇತ್ತು ಮೇಡಮ್, ಸುಮಾರು ವರ್ಷದಿಂದ ಹಿಂಗೆ ಇತ್ತು. ಇವಾಗ ಮಾಡೋದ್ರಿಂದ ಬಹಳ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಈ ರೀತಿನೇ ಇಟ್ಕೋಬೇಕು ಅಂತ ಸರ್ಕಾರಕ್ಕೆ ಏನಾದ್ರು ಹೇಳ್ತೀರಾ? ಇದೇ ಕಂಟಿನ್ಯೂ ಆಗಲಿ? ಇದೇ ಕಂಟಿನ್ಯೂ ಆಗ್ಬೇಕು ಮೇಡಮ್. ಯಾಕಂದ್ರೆ ಈಗ ಇದು ಕಂಟಿನ್ಯೂ ಆಗಿದ್ರೆ ಪಾದಚಾರಿಗಳಿಗೆ ಆಕ್ಸಿಡೆಂಟ್ ಆಗಲಿ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಹೋಗ್ತಕ್ಕಂಥ ಜನ ಮೂಗು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬಂದು ಸಿಡಿ ರೈಲ್ವೆ ಸ್ಟೇಷನ್ ಒಳಗೆ ಇತ್ತೀಚೆಗೆ ಈ ರೀತಿ ಮಾಡೋದ್ರಿಂದ ಬಹಳ ಜನ ಅನುಕೂಲ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಆಗಲಿ. ಇದು ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಪ್ರಗತಿ ಶೆಟ್ಟಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.